ಹೆಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರಿಗೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕು ಅಥವಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಪಡ್ಕೋಬೇಕು ಅಂತ ಆಸೆ ಇದೆಯೋ ಮತ್ತು ಒಳ್ಳೆ ಸ್ಯಾಲ್ರಿ ತೊಗೋಬೇಕಂತ ಆಸೆ ಇದೆಯೋ ಅವ್ರಿಗೆ ಇದೊಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಆಫೀಸ್ ಆಫ್ ದಿ ಮೆಡಿಕಲ್ ಡೈರೆಕ್ಟರ್ ಗುರು ಟೆಗ್ ಬಹದ್ದೂರ್ ಹಾಸ್ಪಿಟಲ್ನಲ್ಲಿ ಗೌರ್ಮೆಂಟ್ ಆಫ್ NCT ಆಫ್ ದೆಹಲಿ ಇಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ನೋಟಿಫಿಕೇಷನನ್ನು 4/12/2024 ಹೊರಡಿಸಲಾಗಿದ್ದು, ಇನ್ನು ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ನ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಯು ಕಾಂಟ್ರಾಕ್ಟ್ ರೂಪದಲ್ಲಿ ಇದ್ದು, ಹಾಗೆ ಈ ಕಾಂಟ್ರಾಕ್ಟ್ ಪೀರಿಯಡ್ 3 years ಇರ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯೆನ್ಸ್, ಏಜ್ ಲಿಮಿಟ್ ಆ್ಯಂಡ್ ಮಾಸಿಕ ವೇತನವನ್ನು ನೋಡೋದಾದರೆ, ಇನ್ನು ಎಲ್ಲಿ ಏನು ಕೆಲಸ ಅಂತ ನೋಡೋದಾದರೆ, ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡೋದಾದರೆ, ಮೆಡಿಸಿನ್ ಡಿಪಾರ್ಟ್ಮೆಂಟ್ನಲ್ಲಿ 9 ಹುದ್ದೆಗಳು ಖಾಲಿ ಇರ್ತವೆ. ಎಂಡೋಕ್ರೈನಾಲಜಿಯಲ್ಲಿ 1 ಹುದ್ದೆ, ಕ್ಲಿನಿಕಲ್ ಎಪಿಡೆಮಾಲಜಿಯಲ್ಲಿ 1 ಹುದ್ದೆ, ENTಯಲ್ಲಿ 1 ಹುದ್ದೆ, ಜನರಲ್ ಸರ್ಜರಿಯಲ್ಲಿ 9 ಹುದ್ದೆಗಳು, ಬರ್ನ್ ಆ್ಯಂಡ್ ಪ್ಲಾಸ್ಟಿಕ್ ಡಿಪಾರ್ಟ್ಮೆಂಟ್ನಲ್ಲಿ 5 ಹುದ್ದೆಗಳು, ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ನ 4 ಹುದ್ದೆಗಳು, DEMನ ಡಯಾಬಿಟಿಸ್ ಎಂಡೋಕ್ರೈನಾಲಜಿ ಆ್ಯಂಡ್ ಮೆಟಾಬಾಲಿಸಮ್ ಸರ್ಜರಿಯ 1 ಹುದ್ದೆ, ಪೈಥಾಲಜಿಯ 1 ಹುದ್ದೆ, DEMನ ಬಯೋಮೆಟ್ರಿನ 1 ಹುದ್ದೆ, ಪೆಡಿಟ್ರಿಕ್ಸ್ನ 4 ಹುದ್ದೆಗಳು, ಹಿಮಾಟಾಲಜಿ ಮತ್ತು ಪೆಡಿಟ್ರಿಕ್ಸ್ನ 1 ಹುದ್ದೆಗಳು, OBST ಆ್ಯಂಡ್ ಜೀನ್ಸ್ನ 7 ಹುದ್ದೆಗಳು, ಆರ್ಥೋಪೆಡಿಕ್ಸ್ನ 2 ಹುದ್ದೆಗಳು, ರೇಡಿಯಾಲಜಿಯ 13 ಹುದ್ದೆಗಳು, ಫಿಸಿಯೋಟೆರಿನ 2 ಹುದ್ದೆಗಳು, ಅನೆಸ್ಥೇಷಿಯಾನ 15 ಹುದ್ದೆ, ಒಟ್ಟು 77 ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಇಂಟರ್ವ್ಯೂ ಟೈಮ್ ಬಂದು ಡಿಸೆಂಬರ್ 13 ಇಂಟರ್ವ್ಯೂ ಇರುತ್ತದೆ. ಮತ್ತು ರಿಜಿಸ್ಟ್ರೇಷನ್ ಟೈಮ್ ಬಂದು ಮಾರ್ನಿಂಗ್ 9:30 to 10 AM ಒಳಗೆ ಇರಬೇಕಾಗುತ್ತದೆ. ಇಂಟರ್ವ್ಯೂ ಟೈಮ್ ಬಂದು 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತದೆ. ಬರ್ನ್ ಆ್ಯಂಡ್ ಪ್ಲಾಸ್ಟಿಕ್ ಡಿಪಾರ್ಟ್ಮೆಂಟ್ಗಳಿಗೆ ಡಿಸೆಂಬರ್ 14 ಇಂಟರ್ವ್ಯೂ ಸ್ಟಾರ್ಟ್ ಆಗಲಿದ್ದು, 9:30 10 ಒಳಗೆ ನೀವು ಅಲ್ಲಿರಬೇಕಾಗುತ್ತದೆ. OBST ಆ್ಯಂಡ್ ಜೀನ್ಸ್ನ ಈ ಹುದ್ದೆಗಳಿಗೆ ಡಿಸೆಂಬರ್ 16 ಇಂಟರ್ವ್ಯೂ ಇರುತ್ತದೆ. 10 ಗಂಟೆಯಿಂದ 11 ಗಂಟೆಯ ಒಳಗೆ ನಿಮ್ಮ ಸರ್ಟಿಫಿಕೇಟ್ ಮತ್ತು ಅಪ್ಲಿಕೇಶನ್ಗಳನ್ನು ನೀಡಬೇಕಾಗುತ್ತದೆ. ತದಾದ ನಂತರ ಶೆಡ್ಯೂಲ್ ನೀಡುವರು. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಕ್ವಾಲಿಫಿಕೇಷನ್ ಬಂದು ಪೋಸ್ಟ್ ಗ್ರಾಜ್ಯುಯೇಟೆಡ್ ಡಿಗ್ರಿ, DNB ಅಥವಾ PG ಡಿಪ್ಲೊಮೊ ಅಥವಾ MBBS ವಿತ್ 3 years ಎಕ್ಸ್ಪೀರಿಯೆಂಟ್. ರಿಲೆವೆಂಟ್ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಯು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. DMC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಇಂಟರ್ವ್ಯೂ ನೀಡಬಹುದಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ, ಮ್ಯಾಕ್ಸಿಮಮ್ 45 years ಒಳಗಡೆ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತದೆ. ಹಾಗೆ SC/ST ಅಭ್ಯರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದ್ದು, OBC ಅಭ್ಯರ್ಥಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ 67,700 ರೂಪಾಯಿ ಮಾಸಿಕ ವೇತನವಿರುತ್ತದೆ. ಜೊತೆಗೆ NPA, ಪೇ ಲೆವೆಲ್ 11 ಮತ್ತು ಅದರ್ ಅಲವೆನ್ಸಸ್ ಕೂಡ ಇರುತ್ತದೆ. ಒಂದು ವೇಳೆ ಫ್ರೆಷರ್ಸ್ ಏನಾದರೂ ಅಪ್ಲೈ ಮಾಡ್ತಿದ್ರೆ ಅವ್ರನ್ನ ಸಪ್ರೇಟ್ ಮೆರಿಟ್ ಲಿಸ್ಟ್ ಮತ್ತು 3 years ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳನ್ನ ಅವ್ರನ್ನ ಬೇರೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತದೆ. ಮತ್ತು ಫ್ರೆಷರ್ ಇರುವಂಥ ಕ್ಯಾಂಡಿಡೇಟ್ಗಳಿಗೆ ಫಸ್ಟ್ ಲಿಸ್ಟ್ ಪ್ರಿಪೇರ್ ಮಾಡಲಾಗುತ್ತಿದ್ದು, ಎಕ್ಸ್ಪೀರಿಯೆನ್ಸ್ ಇರುವಂಥ ಸೀನಿಯರ್ ಇರುವಂಥ ಅಷ್ಟು ಅಭ್ಯರ್ಥಿಗಳಿಗೆ ಸೆಕೆಂಡ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತದೆ. ಇನ್ನು ಫೀಸ್ ಪೇಯಬಲ್ ಬಂದು ಡಿಮ್ಯಾಂಡ್ ಡ್ರಾಫ್ಟ್ನ 500 ರೂಪೀಸ್ ಪೇ ಮಾಡಬೇಕಿರುತ್ತದೆ. ಅಂದರೆ ದೆಹಲಿ ಅಥವಾ NRC ಬ್ಯಾಂಕ್ ಬ್ರಾಂಚ್ನ ಬೇಕಾಗಿರುವಂಥ ಅಭ್ಯರ್ಥಿಗಳು ಮಾತ್ರ ಡಿಮ್ಯಾಂಡ್ ಡ್ರಾಫ್ಟ್ 500 ರೂಪೀಸ್ ಪೇ ಮಾಡಬೇಕಾಗಿರುತ್ತದೆ. SC/ST ಮತ್ತು PH/EWS ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ಆಲ್ರೆಡಿ ಕೆಲಸ ಇರುವಂಥ ADHOC ಬೇಸಿಸ್ನ GTBH ಇಂಥ ಅಭ್ಯರ್ಥಿಗಳು ಕೂಡ ಫ್ರೆಶ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತದೆ.
ಮತ್ತು ಈ ಹುದ್ದೆಗೆ ಇಂಟರ್ವ್ಯೂ ನೀಡಲು ಯಾವುದೇ TADA ಅಲೈನ್ಸಸ್ ಇರುವುದಿಲ್ಲ. ಕರೆಸ್ಪಾಂಡಿಂಗ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ನಾಟ್ ಎಲಿಜಿಬಲ್ ಆಗಿರುತ್ತಾರೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದ್ದು ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಅವುಗಳಿಗೆ ಕೂಡ ಜಾಯ್ನ್ ಆಗಿ ಅವುಗಳಲ್ಲಿ ಈ ಹುದ್ದೆ ನೋಟಿಫಿಕೇಷನ್ ಮತ್ತು ವರ್ಕ್ ಫ್ರಮ್ ಹೋಮ್ ಹುದ್ದೆಗಳನ್ನು ನೀಡಲಾಗುವುದು. ಇನ್ನು ಈ ಕೆಲಸಕ್ಕೆ ಯಾರಾದರೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಈ ನೋಟಿಫಿಕೇಷನನ್ನು ಡಿಸೆಂಬರ್ 4ರಂದು ಹೊರಡಿಸಲಾಗಿದ್ದು ಡಿಸೆಂಬರ್ 12ರಂದು ಕೊನೆ ದಿನಾಂಕವಾಗಿರುತ್ತದೆ. ಹಾಗೆ ಅಪ್ಲಿಕೇಶನಲ್ಲಿ ಬೇಕಾಗುವ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತದೆ ಮತ್ತು ಅವುಗಳನ್ನು ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಬೇಕಾಗಿದ್ದು, ಒಂದು ವೇಳೆ ಇನ್ಕಂಪ್ಲೀಟ್ ಅಥವಾ ಇನ್ಕರೆಕ್ಟ್ ಡೀಟೇಲ್ಸನ್ನು ನೀಡಿದಲ್ಲಿ ಅಂಥ ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡಲಾಗುವುದು. ಹಾಗೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಇಂಟರ್ವ್ಯೂ ನೀಡುವ ದಿನಾಂಕವೇ ಇಂಟರ್ವ್ಯೂ ಮುಂಚೆಯೇ ಸಬ್ಮಿಟ್ ಮಾಡಬಹುದಾಗಿರುತ್ತದೆ ಮತ್ತು ಇಂಟರ್ವ್ಯೂಗೆ ಬೇಕಾಗುವ ಎಲ್ಲ ಸರ್ಟಿಫಿಕೇಟ್ಗಳೆಂದರೆ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಂಥವೆಲ್ಲ ಬೇಕಾದವೆಲ್ಲ ನೀವೇ ಸೆಲ್ಫಾಗಿ ಅಟ್ಯಾಚ್ ಮಾಡಿರಬೇಕಾಗುತ್ತದೆ. ಇನ್ನು ಏನೇನು ಅಟ್ಯಾಚ್ ಮಾಡಿರ್ಬೇಕಂತ ನೋಡೋದಾದರೆ ಡಿಮ್ಯಾಂಡ್ ಆಫ್ನ 500 ರೂಪೀಸ್, ಅಪ್ಲಿಕೇಶನ್ ಫೀಸ್, 10th ಪಾಸ್ ಸರ್ಟಿಫಿಕೇಟ್, ಆಲ್ MBBS, MD, MS, DNB, ಡಿಪ್ಲೊಮಾ ಮಾರ್ಕ್ ಶೀಟ್, ಅಟೆಂಪ್ಟಿಂಗ್ ಸರ್ಟಿಫಿಕೇಟ್ UG ಮತ್ತು PG ಬೋತ್, ಇಂಟರ್ನ್ಶಿಪ್ ಕಾಂಪಿಟೇಷನ್ ಸರ್ಟಿಫಿಕೇಟ್, ಡಿಗ್ರಿ ಆಫ್ MBBS, MD, MS, MDN, ಡಿಪ್ಲೊಮಾ, DMC registration on PG, DND, DIP, applied for copy of the same, publication ಮತ್ತು ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಕ್ಯಾಸ್ಟ್ ಕಮ್ಯುನಿಟಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟ್, NOC ಸರ್ಟಿಫಿಕೇಟ್, ಬೇರೆ ಎಲ್ಲಾದರೂ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಇಂಟರ್ವ್ಯೂಗೆ ಹೋಗುವವರು ಹಾಸ್ಪಿಟಲ್ ದೆಹಲಿ at 9:30 AM ಒಳಗೆ ಇರಬೇಕಾಗುತ್ತದೆ. ಹಾಗೆ ನೀವು ಹೋಗಿ ರೂಮ್ ನಂಬರ್ 3331ನಲ್ಲಿ ರಿಪೋರ್ಟ್ ಬೇಕಾಗಿದ್ದು, ಎಸ್ಟಿಮೇಟ್ 1 ಬ್ರಾಂಚ್ 3rd ಫ್ಲೋರ್, ಅಡ್ಮಿನಿಸ್ಟ್ರೇಷನ್ ಬ್ಲಾಕ್, GTP ಹಾಸ್ಪಿಟಲ್ ದೆಹಲಿಯಲ್ಲಿ ಇಂಟರ್ವ್ಯೂ ಇರುತ್ತದೆ. ಇಫ್ ಇನ್ ಕೇಸ್ ನೀವು ಸೆಲೆಕ್ಟ್ ಆದಲ್ಲಿ 7 ದಿನದ ಒಳಗೆ ನೀವು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿರುತ್ತದೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ನಮಗೆ ಮೆಸೇಜ್ ಮಾಡಿ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ರಿಜಿಸ್ಟರ್ ಆಗಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.